ನಮಸ್ಕಾರ. ಧಾರವಾಡ ಕಟ್ಟೆಯ ಬಂಧುಗಳಿಗೆ ಶಬ್ದ ಮತ್ತು ಅರ್ಥದ ಬಗ್ಗೆ ನಾನು ಆಲೋಚನೆ ಮಾಡುತ್ತಿದ್ದೇನೆ. ವರ್ಡ್ ಆ್ಯಂಡ್ ಇಟ್ಸ್ ಮೀನಿಂಗ್. ನಮ್ಮ ಶಿಕ್ಷಣ, ನಮ್ಮ ಶೈಕ್ಷಣಿಕ ವ್ಯವಸ್ಥೆ ನಮಗೆ ಶಬ್ದದಿಂದ ಅರ್ಥವನ್ನು ಬೇರ್ಪಡಿಸುವ ಪಾಠವನ್ನು ಹೇಳಿಕೊಟ್ಟಿದೆ. ಆದರೆ ನಮ್ಮ ಸಂಸ್ಕೃತಿಯಲ್ಲಿ, ನಮ್ಮ ಪರಂಪರೆಯಲ್ಲಿ ನಾವು ಶಬ್ದ ಮತ್ತು ಅರ್ಥವನ್ನು ಪ್ರತ್ಯೇಕಿಸಿ ನೋಡುವುದಿಲ್ಲ. ಶಬ್ದದಲ್ಲಿ ಅರ್ಥವಿದೆ, ಅರ್ಥದಲ್ಲಿ ಶಬ್ದವಿದೆ. ಅಥವಾ ಅರ್ಥ ಮತ್ತು ಶಬ್ದ ಅವೆರಡೂ ಜೊತೆಗೇ ಇರ್ತವೆ. ಕಾಳಿದಾಸ ಹೇಳಿದ್ದನಲ್ಲ, ಅರ್ಥ ಮತ್ತು ಶಬ್ದ ಮತ್ತು ಅರ್ಥ ಶಿವ ಮತ್ತು ಪಾರ್ವತಿ ಇದ್ದಂತೆ. ಪಾರ್ವತಿಯನ್ನು ಬಿಟ್ಟು ನಾವು ಶಿವನನ್ನು ಕಲ್ಪಿಸಿಕೊಡಲು ಸಾಧ್ಯವಿಲ್ಲ. ಹಾಗೆಯೇ ಶಿವನನ್ನು ಹೊರತುಪಡಿಸಿ ನಾವು ಪಾರ್ವತಿಯನ್ನು ಕಲ್ಪಿಸಿಕೊಡಲು ಸಾಧ್ಯವಿಲ್ಲ. ಅವರು ಯಾವಾಗಲೂ ಜೊತೆಯಾಗಿಯೇ ಇರ್ತಾರೆ. ದೇ ಆಲ್ವೇಸ್ ಲಿವ್ ಟುಗೆದರ್, ದೇ ಮೂವ್ ಟುಗೆದರ್, ದೇ ಸಿಟ್ ಟುಗೆದರ್, ದೇ ಆರ್ ಟುಗೆದರ್, ಇನ್ಸೆಪರೇಬಲ್. ದೇ ನೆವರ್ ಗೆಟ್ ಸೆಪರೇಟೆಡ್. ಸೊ ಹಾಗೆ ಶಬ್ದ ಮತ್ತು ಅರ್ಥ ಒಂದಾಗಿರುತ್ತವೆ, ಪ್ರತ್ಯೇಕವಾಗಿರುವುದಿಲ್ಲ. ಒಂದರೊಳಗೊಂದು ಬೆಸೆದು ಹೋಗಿರುತ್ತದೆ. ಈ ಎರಡೂ ವಿಚಾರಗಳು ಚಾಲ್ತಿಯಲ್ಲಿವೆ. ಶಬ್ದ ಬೇರೆ, ಅರ್ಥ ಬೇರೆ. ಶಬ್ದ ಅರ್ಥ ಎರಡೂ ಒಂದೇ. ವರ್ಡ್ ಆ್ಯಂಡ್ ಮೀನಿಂಗ್ ಆರ್ ಟೂ ಸೆಪರೇಟ್ ಎಂಟಿಟೀಸ್. And word and meaning are inseparable, they are one and the same. ಹ್ಯಾಮ್ಲೆಟ್ ನಾಟಕದಲ್ಲಿ ಹ್ಯಾಮ್ಲೆಟ್ ಒಂದು ಮಾತನ್ನು ಹೇಳ್ತಾನೆ, ವರ್ಡ್ಸ್ 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 ಅಂತ 5 ಸಲ ಅವನು ಹೇಳ್ತಾನೆ. ಕೇವಲ ಪದಗಳು 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 ಪದಗಳು, ಶಬ್ದಗಳು. ಅವನು ಯಾಕೆ ಈ ಮಾತನ್ನು ಹೇಳ್ತಾನೆ ಅಂದರೆ, ಹ್ಯಾಮ್ಲೆಟ್ ಈ ಮಾತನ್ನು ಹೇಳ್ತಾನೆ. ಅವನಿಗೆ ಮನುಷ್ಯ ಸಂಬಂಧಗಳಲ್ಲಿ ವಿಶ್ವಾಸ ಹೊರಟು ಹೋಗಿರುತ್ತದೆ. ಸಾಮಾಜಿಕ ವ್ಯವಸ್ಥೆಯಲ್ಲಿ ಮತ್ತು ರಾಜಕಾರಣದಲ್ಲೂ ಕೂಡ ಅವನಿಗೆ ವಿಶ್ವಾಸ ಹೊರಟು ಹೋಗಿರುತ್ತದೆ. ಈ ಫಿಲಾಸಫಿಯಲ್ಲೂ ಕೂಡ ಅವನಿಗೆ ವಿಶ್ವಾಸ ಹೊರಟು ಹೋಗಿಬಿಟ್ಟಿರುತ್ತದೆ. ಅದಕ್ಕೆ ಕಾರಣಗಳಿವೆ. ಪತ್ನಿ ಪತಿಯನ್ನು ಕೊಲ್ಲುವುದಾದರೆ, ತಮ್ಮ ಅಣ್ಣನನ್ನು ಕೊಲ್ಲುವುದಾದರೆ, ಪತಿ ತಾಯಿ ಮಗನಿಗೆ ಮೋಸ ಮಾಡುವುದಾದರೆ ಅರ್ಥ ಸತ್ತು ಹೋಗ್ತದೆ. ಹೀಗಾಗಿ ಹ್ಯಾಮ್ಲೆಟ್ ತನ್ನ ತಾಯಿ ಮಾತುಗಳನ್ನು ಅವನು ನಂಬೋದಿಲ್ಲ. ತನ್ನ ತಂದೆಯ ಭೂತದ ಮಾತುಗಳನ್ನು ಅವನು ನಂಬ್ತಾನೆ, ಪರೀಕ್ಷೆ ಮಾಡಿ ನಂಬ್ತಾನೆ, ಆ ಮಾತು ಬೇರೆ. ಆದರೆ ತಾಯಿಯ ಮಾತುಗಳನ್ನು ನಂಬೋದಿಲ್ಲ. ಈ ನಾಟಕವನ್ನು ನಾವು ಸೂಕ್ಷ್ಮವಾಗಿ ಓದಿದರೆ ನಾಟಕದುದ್ದಕ್ಕೂ ತಾಯಿ ಆಡೋ ಪ್ರತಿಯೊಂದು ಮಾತನ್ನು ಅವನು ನಿರಾಕರಿಸ್ತಾನೆ, ಅವಳಿಗೆ ವ್ಯಂಗ್ಯ ಮಾಡ್ತಾನೆ. ಅವಳು ಒಂದು ಸಲ ಹೇಳ್ತಾಳೆ, ನಿನ್ನ ಮಾತುಗಳು ಶಬ್ದಗಳಲ್ಲ, ಅವು ಹರಿತವಾದ ಆಯುಧಗಳು. ಅವು ನನ್ನ ಎದೆಗೆ ಚುಚ್ಚುತ್ತವೆ, ಹಾಗೆ ಮಾತನಾಡಬೇಡ ಅಂತ ಮಗನನ್ನು ಅವಳು ಕೇಳ್ಕೊತಾ ಇರ್ತಾಳೆ. ಸೊ ಯಾಕೆ ಇವು ಬರೀ ಶಬ್ದಗಳು? ಹ್ಯಾಮ್ಲೆಟನಿಗೆ ಇವು ಕೇವಲ ಶಬ್ದಗಳು, ಕೇವಲ ಪದಗಳು ಪದಗಳು ಪದಗಳು, ವರ್ಡ್ಸ್ 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 ಅಂತ ಯಾಕಂತಾನೆ ಅಂದರೆ, ಅಲ್ಲಿ ಅರ್ಥ ಹೋಗಿಬಿಟ್ಟಿರ್ತದೆ. ಅರ್ಥರಹಿತವಾದ ಜಗತ್ತಿನಲ್ಲಿ ಅವನು ಬದುಕ್ತಾ ಇರ್ತಾನೆ. ಹೀಗಾಗಿ ಅವನಿಗೆ ಹಾಗೆ ಅನ್ನಿಸ್ತದೆ. ಕಾಳಿದಾಸ ಹೇಳ್ತಾನೆ, ಅರ್ಥ ಮತ್ತು ಶಬ್ದ ಇವೆರಡು ಒಂದೇ ಅಂತ. ಎಲ್ಲ ಕಾಲಕ್ಕೂ ಎರಡೂ ಒಂದೇ ಅನಿಸೋದಿಲ್ಲ. ಬಸವಣ್ಣನ ಮಾತುಗಳು, ಅಲ್ಲಮ್ಮನ ಮಾತುಗಳು, ಅಕ್ಕನ ಮಾತುಗಳು, ದಾಸರ ಮಾತುಗಳು, ಕೀರ್ತನಕಾರರ ಮಾತುಗಳು, ಋಷಿಮುನಿಗಳ ಮಾತುಗಳು, ನಮ್ಮ ಆಚಾರ್ಯರ ಮಾತುಗಳು, ಈ ಮಾತುಗಳಲ್ಲಿ ಅರ್ಥವೂ ಇದೆ, ಶಬ್ದವೂ ಇದೆ. ಅರ್ಥ ಶಬ್ದ ಎರಡು ಬೆರೆತಿದೆ. ಶಿವ ಪಾರ್ವತಿಯರಂತೆ ಒಂದಾಗಿದೆ.
ಆದರೆ ನಿಮ್ಮ ಮಾತುಗಳಲ್ಲಿ ಅಲ್ಲ. ಯಾಕಂದರೆ ನಾವು ಆಡುವ ನಮ್ಮ ಮಾತಿಗೂ ನಮ್ಮ ಕೃತಿಗೂ ಅಂತರವಿದೆ. ಮಾತಿಗೂ ಮತ್ತು ಕೃತಿಗೂ ಅಂತರವಾದಾಗ ಅರ್ಥ ಸಂಕರವಾಗ್ತದೆ. ಅಂದರೆ ಅರ್ಥ ಅರ್ಥ ಸಂಕಷ್ಟದಲ್ಲಿ ಸಿಲುಕ್ತದೆ. ಹೀಗಾಗಿ ನನಗನ್ನಿಸ್ತದೆ, ನಾವು ಕೇವಲ ಪದಗಳನ್ನು ಮಾತನಾಡ್ತಾ ಇದ್ದೇವೆ. ವಿ ಆರ್ ಓನ್ಲಿ ಸ್ಪೀಕಿಂಗ್ ವರ್ಡ್ಸ್, ವಿ ಆರ್ ನಾಟ್ ಸ್ಪೀಕಿಂಗ್ ಮೀನಿಂಗ್ಸ್. I speak meaning only when I say what I practice, and I practice what I say, and this is a very, very difficult, tough task. ಆದರೆ ನಮ್ಮ ಮಾತಿಗೆ ಅರ್ಥ ಬರಬೇಕು ಅಂತಂದರೆ, ನಮ್ಮ ಕೃತಿಗಳಿಗೆ ಅರ್ಥ ಬರಬೇಕು ಅಂದರೆ, ನಮ್ಮ ವ್ಯಕ್ತಿತ್ವ ಘನತೆಯನ್ನು ಪಡೆದುಕೊಳ್ಳಬೇಕೆಂದರೆ ನಾವು ನಮ್ಮ ಮಾತಿನಲ್ಲಿ ಅರ್ಥವನ್ನು ತುಂಬಬೇಕು. ಮಾತಿನಲ್ಲಿ ಅರ್ಥ ತುಂಬಬೇಕೆಂದರೆ ನಮ್ಮ ಜೀವನ ಅರ್ಥಪೂರ್ಣವಾಗಿರಬೇಕು, ನಮ್ಮ ಬದುಕು ಅರ್ಥಪೂರ್ಣವಾಗಿರಬೇಕು. ಅರ್ಥಪೂರ್ಣವಾದ ಬದುಕನ್ನು ಬದುಕಲಿಕ್ಕೆ ಸಾಧ್ಯವಾದರೆ ನಮ್ಮ ಮಾತುಗಳಲ್ಲಿ ಅರ್ಥ ಬರುತ್ತದೆ. ಆಗ ನಮ್ಮ ಮಾತುಗಳನ್ನು ಜನರು ಕೇಳುತ್ತಾರೆ, ನಮ್ಮ ಮಾತಿನಲ್ಲಿ ವಿಶ್ವಾಸ ಇಡುತ್ತಾರೆ, ನಮ್ಮನ್ನು ನಂಬುತ್ತಾರೆ. ನಂಬಿದಾಗ ನಾವು ನಂಬಿಕೆ ದ್ರೋಹ ಮಾಡಬಾರ್ದು. ಈ ಮಾತಿನ ಬಗ್ಗೆ ಮತ್ತೆ ಚರ್ಚೆ ಮಾಡೋಣ, ಮಾತು ಮುಂದುವರಿಸೋಣ. ನಮಸ್ಕಾರ.